ಕರಳು ಹಿಂಡುವಂತಿದೆ ಯೋಧನ ಕುಟುಂಬದವರ ಆಕ್ರಂದನ. ಮಹಾಲಿಂಗಪುರದ ಮಹೇಶ್ ಮರಿಗೊಂಡ ಸೊ ಅವರ ಒಂದು ಕುಟುಂಬ. ಈ ಘಟನೆ ಏನಾಯಿತು, ಪೂಂಚ್ನಲ್ಲಿ ಆಗಿರುವಂತಹ ಘಟನೆ. ಸೊ ಮಹೇಶ್ ಮರಿಗೊಂಡ ಅವರ ಕುಟುಂಬ ಏನಿದೆ, ಅವರ ಪತ್ನಿ ಹಾಗೂ ತಾಯಿಗೆ 2 ದಿನದ ಬಳಿಕ ಸಾವಿನ ಸುದ್ದಿಯನ್ನು ಹೇಳಿದ್ದಾರೆ. ಆಘಾತಕ್ಕೆ ಒಳಗಾಗುವಂಥ ಭಯದಿಂದ ಕುಟುಂಬಸ್ಥರು ವಿಷಯವನ್ನು ಮುಚ್ಚಿಟ್ಟಿದ್ರು. ಇಂದು ಸಾವಿನ ಸುದ್ದಿ ತಿಳಿದು ತಾಯಿ ಮತ್ತು ಪತ್ನಿ ಆಕ್ರಂದನ. ಪಾಕಿಸ್ತಾನದ ಜೊತೆ ಹೋರಾಡಿ ಹುತಾತ್ಮರಾಗಿದ್ದರೆ ಹೆಮ್ಮೆ ಪಡ್ತಿದ್ದಾರೆ, ಆದರೆ ರಸ್ತೆ ಅಪಘಾತದಲ್ಲಿ ನನ್ನ ಗಂಡ ಸತ್ತಿದ್ದಾರೆ ಅಂತ ಹೇಗೆ ಹೇಳಿ? ಎದೆ ಬಡಿದುಕೊಂಡು ಅಳ್ತಾ ಇರುವಂಥ ಯೋಧನ ಪತ್ನಿ ಮತ್ತು ತಾಯಿ. ಜಮ್ಮು ಕಾಶ್ಮೀರದ ಪೂಂಚ್ನಲ್ಲಾದಂಥ ಅಪಘಾತ, ಸೇನಾ ವಾಹನ ಏನು ಕಂದಕಕ್ಕೆ ಬಿತ್ತು. ಅದಾದ್ಮೇಲೆ ಮಹೇಶ್ ಅವರ ಕುಟುಂಬ ನಾವೀಗ ನೋಡ್ತಾ ಇದ್ದೀವಿ. ನಮ್ಮ ಮಕ್ಕಳ ಇನ್ನೊಬ್ರು ಕೈಯ ಕೊಡ್ಬೇಡ್ರು. ನಾ ಮಾತಾಡೋಂಥದ್ದೇನು ಇಲ್ಲ. ನನ್ನ ಮಗ ಎಲ್ಲ ನನ್ನ ಮಾತ ಕಸ್ಕೊಂಡು ಹೋಗ್ಯಾನ್ರಿ. ನಾ ಹೆಂಗ್ ಮಾಡ್ರಿ? ನನ್ನ ಮಗನ ಹುಡಿಯ ಕಟ್ಕೋದ 4 ಹೊಲ ಹೊಟ್ಟಿ ತುಂಬ್ಕೋದು ಅವ್ರು ಸಾಲಿ ಕಲಿಸಿದ್ದು. ಅಪ್ಪ ನನ್ನ ಮಗ 6ನೇದ ಸಾಲಿ ಹಿಡ್ಕೊಂಡು ಅವ್ ಕಸ ತೆಗೆದು ಅವ್ ಸಾಲಿ ಕಲಿತು. 3 ತಿಂಗಳು ಟ್ರೈನಿಂಗ್ ಮುಗಿಸ್ಕೊಂಬರ್ತೀನಿ, ಆರಾಮ್ ಮನೆಗೆ ಹೋಗತ್ತೆ ಕಳಿಸ್ರಿ. ಮರ್ದಿನ ಫೋನ್ ಹಚ್ಚಿರು, ಹೋಗಿ ಮುಟ್ಟೇನಂತೇಳಿ. ನಾ ಇಲ್ಲ ಬಸ್ನಾಗ ಅದೀನಿ ಅಂತೇಳಿ. ಮರ್ದಿನ ಮುಂಜಾನೆ ಫೋನ್ ಹಚ್ಚಾನ, ಸ್ವಿಚ್ ಆಫ್ ಆಯಿತು. ಎಲ್ಲರಿಗೂ ಹಚ್ಚಿನಿ, ಏನೂ ಆಗಿಲ್ಲ ಅಂದ್ರು. ರಾತ್ರಿ 8 ಗಂಟೆಗೆ ಸುದ್ದಿ ಬಂತು, ಏನು ಮಾಡೋದು ನನ್ನ ಗಂಡನು ನಾವಲ್ಲಿ ಶನಿವಾರ ಬಂದಿದ್ದು. ಶನಿವಾರ ಸಂಜೆ ಇವ್ರನ್ನ ಕಡೆ ಕುಣಿಸ್ಯಾರ್ರಿ. ಅವ್ರ ಪುನಾದಿಂದ ಮುಟ್ಟಿದ್ದು. ಪುನಾದಿಂದ ನಿಪ್ಪಾಣಿಗೆ ಬಂದ್ಮೇಲೆ ಫೋನ್ ಮಾಡ್ಯಾರ. ಅವ್ರು ಮಾತಾಡ್ಯಾರಿ, ಬಸ್ನಾಗದೀವು ಮನಿಗೆ ಹೋಗೋಣ ಹಚ್ತೀವತ್ತ ಇಟ್ಟ ಮಾತಾಡ್ಯಾರಿ. ಅದ್ರ ಮೇಲೆ ಫೋನ್ ಚಾಲು ಇಲ್ಲ. ಸರ್ಕಾರಕ್ಕೆ ಏನು ಆಗ್ರಹ ಮಾಡ್ತೀರಿ? ಏನ್ ಮಾಡುದ್ರಿ?